ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದ ಹೇಳಿಕೆ ಈಗ ವಿವಾದಕ್ಕೆ ಕಾರಣ ಆಗಿದೆ. ಕೇರಳದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಜರಾತಿಗಳನ್ನ ಖರ್ಗೆ ಅನಕ್ಷರಸ್ಥರು ಅಂತ ಬಣ್ಣಿಸಿದ್ರು. ನರೇಂದ್ರ ಮೋದಿ ಅವರು ಅಲ್ಲಿನ ಜನರನ್ನ ಸುಲಭವಾಗಿ ದಾರಿ ತಪ್ಪಿಸಬಹುದು, ಆದರೆ ಕೇರಳದ ಜನ ಸಂವೇದನಾಶೀಲರು ಮತ್ತು ವಿದ್ಯಾವಂತರು, ಹಾಗಾಗಿ ಅವರನ್ನ ದಾರಿ ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ರಾಜಕೀಯ ನಾಯಕರು ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಕೇರಳದ ಚುನಾವಣಾ ಪ್ರಚಾರದಲ್ಲಿ ಭಾಷಣದಲ್ಲಿ ನಾನು ಮಾತಾಡಿದ ಕೆಲವು ಹೇಳಿಕೆಗಳನ್ನ ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗಿದೆ, ಆದರೂ ಈ ಹೇಳಿಕೆಗೆ ನನ್ನ ಪ್ರಾಮಾಣಿಕ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅಂತ ಮಾತನಾಡಿದ್ದಾರೆ. Don't misguide the people of Kerala. They are very clever. They are educated. Modi ji, Vijay, you both can fool people who are illiterate in Gujarat or in other place, but you can't fool Kerala people. Don't misguide the people of Kerala. They are very clever. They are educated. Modi ji. ವಿವಾದವನ್ನ ಇವ್ರು ಬೆನ್ನಟ್ಟು ಹೋಗ್ತಾ ಇದಾರ, ವಿವಾದನೇ ಇವ್ರನ್ನ ಬೆನ್ನಟ್ಟು ಬರ್ತಾ ಇದೆಯಾ? ಅದೇ ಹೇಳೋ ರೀತಿ ಹೆಂಗೆ ನೀವು ಕನ್ವೆ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಕೇರಳದ ಜನರನ್ನ ನೀವು ಮರಳು ಮಾಡಕ್ ಆಗೋದಿಲ್ಲ, ಓಕೆ ಫೇರ್, ವಿದ್ಯಾವಂತರಿದ್ದಾರೆ ಅಥವಾ ಅವ್ರು, ಬಟ್ ಈಗ ಕರ್ನಾಟಕದಲ್ಲೂ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತೆ. ಒಂದಾದ ಮೇಲೆ ಒಂದು ಭಾರತದಾದ್ಯಂತ ಬಿಜೆಪಿ ರಾಜ್ಯಗಳನ್ನ ತನ್ನ ವಶ ಮಾಡ್ಕೊಳ್ತಾ ಇದೆ, ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಸಾರಾ ಸಗಟಾಗಿ ಯಾರು ಬಿಜೆಪಿಗೆ ವೋಟ್ ಹಾಕ್ತಾರೆ ಅಥವಾ ಮೋದಿ ಅವ್ರಿಗೆ ವೋಟ್ ಹಾಕ್ತಾರೆ ಅವರೆಲ್ಲರೂ ಅನಕ್ಷರಸ್ಥರು ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಟ್ರೆ ಕರ್ನಾಟಕದವರು ಹಂಗಾದ್ರೆ ಅನಕ್ಷರಸ್ಥರ ಹಂಗೆ ಆಗುತ್ತೆ ಈಗ. ಸೊ ನೀವ್ ಹೆಂಗ್ ಕನ್ವೆ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಗುಜರಾತಿಗಳು ಅವ್ರು ಎಲ್ಲೋದ್ರೂ ಬದುಕ್ತಾರೆ, ಬಹಳ ಶಾರ್ಪ್ ಮೈಂಡ್, ಎಲ್ಲಿ ಹೋದ್ರು ಬದುಕ್ತಾರೆ ಅವರು ಅಂತ. ಅವ್ರು ಬಿಸ್ನೆಸ್ ಮನ್ಗಳು ಅವರು ಅಂತವ್ರವ್ರು. ಸೊ ನೀವ್ ಅವ್ರಿಗೆ ಹೋಗಿ ಇಲೆಕ್ಟ್ರೇಟ್ಸ್ ಅಂತಂದ್ರೆ ಇಡೀ ಭಾರತನೇ ಆಳ್ತಿದಾರ ಅವರು. ಮೋದಿ ಅವರಾಯ್ತು ಮತ್ತೆ ಅಮಿತ್ ಶಾ ಅವರಾಯ್ತು. ಸೊ ಇಂಥ ಸಂದರ್ಭದಲ್ಲಿ ನೀವು ಹೆಂಗೆ ನೀವು ಹೋಲಿಕೆಗಳನ್ನ ಸಾಮ್ಯತೆಗಳನ್ನ ಹೆಂಗ್ ಕೊಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಅದಕ್ಕೇನೋ ಅವರು ಕ್ಷಮೆ ಕೇಳಿದಾರಂತೆ. ಇದೊಂದು ಕಲ್ತು ಬಿಡ್ತಾರ ರಾಜಕಾರಣಿಗಳು. ಏನೋ ಹೇಳಕ್ ಹೋದೆ, ಏನೋ ಹೇಳಿದ್ದೆ, ಇನ್ನೇನೋ ತೋರಿಸ್ಬಿಟ್ರು, ಇನ್ನೇನೋ ಮಾಡಿದ್ರು. ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನೀವು ಎಚ್ಚರಿಕೆಯಿಂದ ಇರಬೇಕು, ಮಾತಾಡಬೇಕು. ನಿಮ್ಮ ಉದ್ದೇಶ ಈಡೇರಿಕೆಗೆ ಚಾಕಚಕ್ಯತೆಯಿಂದ ಮಾತಾಡಬೇಕು. ತಪ್ಪಿನಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕೊಳ್ಳೋ ಹಾಗೆ ಮಾತಾಡಬಾರ್ದಷ್ಟೇ. ಇನ್ನು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ಸಾಂ ಸಿಎಂ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಕೇಂದ್ರ ಸಂಸ್ಥೆಗಳು ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಹೇಮಂತ್ ಬಿಸ್ವ ಶರ್ಮಾ, ಖರ್ಗೆ ಅವರಿಗೆ ವಯಸ್ಸಾದ ಕಾರಣದಿಂದ ಹುಚ್ಚರಂತೆ ಮಾತನಾಡುತ್ತಿದ್ದಾರೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಅಸ್ಸಾಂ ಸಿಎಂ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಖರ್ಗೆ ಅವರು ದೇಶದ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರು. ಅವರು ಕೇವಲ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಲ್ಲ, ಬದಲಿಗೆ ದಲಿತರು ಮತ್ತು ಶೋಷಿತ ವರ್ಗಗಳ ಧ್ವನಿಯಾಗಿದ್ದಾರೆ. ಅವರನ್ನು ಅವಮಾನಿಸುವುದು ದೇಶದ ಕೋಟ್ಯಂತರ ಜನರನ್ನು ಅವಮಾನಿಸಿದಂತೆ. ಅಸ್ಸಾಂ ಸಿಎಂ ಅವರು ಈ ಹೇಳಿಕೆಯನ್ನ ಪ್ರಧಾನಿ ಮೋದಿ ಅವರು ಬೆಂಬಲಿಸುತ್ತಾರೆಯೇ ಅಂತ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಹೇಮಂತ್ ಶರ್ಮಾ ಕೂಡಲೇ ಬೇಷರ ಕ್ಷಮೆಯನ್ನ ಯಾಚಿಸಬೇಕು ಅಂತನೂ ಕೂಡ ಡಿ.ಕೆ. ಶಿವಕುಮಾರ್ ಒತ್ತಾಯ ಮಾಡಿದ್ದಾರೆ. क्या पागल है यार, सच्चाई आप नहीं जानते तो तब क्यों आपने डाला? आप तो पूछना चाहिए था पहले. पागल है क्या ये लोग? मैं एक एलिगेशन लाया, पहले आपको फॉरेन मिनिस्टर को पूछना चाहिए था कि नहीं चाहिए था कि ये एलिगेशन हमको मिला है, सार्वजनिक करने का पहले आप थोड़ा हेल्प कीजिए. आप पहले लोगों को मारेगा, फिर बोलेगा नहीं 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 मेडिसिन क्या होगा मैं पूछ के दूंगा. क्या पागल जैसा? खरगे जी का उम्र हो गया, अभी भी पागल जैसा बात कर रहे. आप लोगों को जलील करेगा, लोगों को बेइज्जत करेगा और फिर बोलेगा हम फॉरेन मिनिस्टर पूछूंगा. तुम्हारा दामाद है क्या फॉरेन मिनिस्टर? पहले झूठ मूठ कागज क्यों लाया? मुझे लगता है कि जनता देख बहुत भ्रष्ट सरकार है, देख रही है कि किस तरह से डरा धमका कर सारा काम किया जा रहा है. माफियाओं का राज है, सिंडिकेट का राज है. मेरे ख्याल से जनता थक रही है.
और वो देख रहे हैं कि क्या हो रहा है। अपनी एक सभ्यता है, अपना एक असम है जिस पर सबको गर्व है, और वो चाह रहे हैं कि वही असम जो एक समय का असम होता था वही अब उभरे और एक नई सरकार बने जो सिर्फ और सिर्फ जनता की सेवा में लगे। ಈ ಎಲೆಕ್ಷನ್ ಬಂದಾಗಲೇ ಇಂಥ ಮಾತುಗಳು ಬರ್ತಾವ ಅಂತ. ಅಲ್ಲ ಈಗ ಅದು ಏನೋ ನಮ್ಮ ಕರ್ನಾಟಕದವರಾದ್ರಿಂದ ಯಾರಾದ್ರೂ ಹಂಗಂದಾಗ ನಮಗೊಂದು ಸ್ವಲ್ಪ ಚೂರು ಅನ್ನತ್ತೆ. ಹೌದು. ಈ ಭ್ರಷ್ಟಾಚಾರದ ಆರೋಪ ಮಾಡಿದ ತಕ್ಷಣ ಪಾಗಲ್ ಆದ್ಮಿ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಪಾಗಲ್ ಆದ್ಮಿಗಳಾಗ್ಬಿಡ್ತಾರ. ಇವರು ಮಾಡಿರ್ತಾರಲ್ಲ. ಹಾ, ಸೊ ಅಸ್ಸಾಂನಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಅದು ಜನ ಡಿಸೈಡ್ ಮಾಡ್ತಾರೆ. ದಟ್ ಈಸ್ ಸಪ್ರೇಟ್ ಇಶ್ಯೂ. ಬಟ್ ನಿಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಪಾಗಲ್ ಆದ್ಮಿ, ವಯಸ್ಸು ಮೋದಿ ಅವ್ರಿಗೂ ವಯಸ್ಸಾಗಿದೆ ಅಪ್ಪ, ವಯಸ್ಸಾದ್ರೆ ಪಾಗಲ್ ಆದ್ಮಿ ಆಗ್ಬಿಡ್ತಾರ. ದೇವೇಗೌಡರು ಎಲ್ಲರಿಗಿಂತ ಹೆಚ್ಚು ವಯಸ್ಸಾಗಿದೆ, ಬನ್ನಿ ಅವ್ರ ಹತ್ರ ಮಾತಾಡಿ ನೋಡೋಣ. ಸೊ ವಯಸ್ಸಾದ್ರೆ ಈಗ ರಾಜಕೀಯದಲ್ಲಿ ವಯಸ್ಸಾದಷ್ಟು ಅವ್ರಿಗೆ ಬೆಲೆ ಜಾಸ್ತಿ. ಕರೆಕ್ಟ್. ಸೊ ವಯಸ್ಸಾದ ಮಾತ್ರಕ್ಕೆ ಪಾಗಲ್ ಆಗ್ಬಿಡ್ತಾರ, ಅವ್ರಿಗೆ ವಯಸ್ಸಾಗಲ್ವಾ? ಆಗುತ್ತೆ, ಆಗಿದೆ ಕೂಡ. ಇನ್ನೊಂದು 10 ವರ್ಷ ಹೋದ್ರೆ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಯಸ್ಸಿಗೆ ಬರ್ತಾರೆ. ಹೌದು. ಆವಾಗ ಸೀದಾ ಇವ್ರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು. ಯಾಕಂದ್ರೆ ವಯಸ್ಸಾದ್ಮೇಲೆ ಎಲ್ಲ ಪಾಗಲ್ ಆದ್ಮಿ ಆಗ್ತಾರಲ್ಲ. ನಿಜ.